ಯೇಸು ಕ್ರಿಸ್ತನ ನಾಮದಲ್ಲಿ ತಿರುಗೊಂದಾವರ್ತಿ ನಿಮ್ಮನ್ನು ವಂದಿಸ್ತೇನೆ. ಕಳೆದ ವಾರದಿಂದ ಇಲ್ಲಿಯವರು ಕರ್ತನ ನಮ್ಮೆಲ್ಲರನ್ನ ಅದ್ಭುತವಾಗಿ ಕಾಯ್ದು ನಡೆಸಿ ತನ್ನ ರೆಕ್ಕೆಯಲ್ಲಿ ಮರೆ ಮಾಡಿ ಸುರಕ್ಷಿತವಾಗಿ ಇಡುವುದು ಮಾತ್ರವಲ್ಲ, ಆತನ ವಾಕ್ಯದ ಒಂದಿಗೆ ನಡೆಯುವಂತಹ ಶ್ರೇಷ್ಠ ಸೌಭಾಗ್ಯ ನಮಗೆ ಕೊಟ್ಟಿದ್ದಾನೆ. ತಿರುಗೊಂದಾವರ್ತಿ ನಿಮ್ಮನ್ನ ಈ ವಾರದ ವಾಕ್ಯ ಧ್ಯಾನಕ್ಕೆ ನಾನು ಸ್ವಾಗತಿಸ್ತೇನೆ. ವಾಕ್ಯ ಧ್ಯಾನ ಮಾಡೋಕ್ಕೆ ಮುಂಚಿತವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಲ್ಲ ಐಶ್ವರ್ಯವುಳ್ಳ ತಂದೆಯ ದೇವರೇ, ತಿರುಗೊಂದಾವರ್ತಿ ಈ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕವಾಗಿ ನಾವು ಬದುಕುತ್ತೇವೆ ಎಂಬುದಾಗಿ ನಿನ್ನ ವಾಕ್ಯ ಹೇಳುವ ಹಾಗೆ ನಿನ್ನ ವಾಕ್ಯವನ್ನು ಭುಜಿಸುವಂತ ಕೃಪೆ ನಮಗೆ ಕೊಟ್ಟಿದ್ದೀರಿ. ಪರಿಶುದ್ಧಾತ್ಮ ದೇವರೇ, ನಿನ್ನ ವಾಕ್ಯವನ್ನ ನಮಗೆ ಪ್ರಕಟಿಸ್ರಿ, ಅದರ ಅರ್ಥವನ್ನು ಗ್ರಹಿಸಿಕೊಳ್ಳುವಂತ ಜ್ಞಾನವನ್ನು ತಿಳುವಳಿಕೆನ ಅಭಿಷೇಕವನ್ನು ಕೊಡ್ರಿ. ಕೇಳುವಂತ ನನ್ನನ್ನು, ಹೇಳುವಂತ ನನ್ನನ್ನು, ಕೇಳುವಂತ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ರಿ. ಯೇಸು ಕರ್ತನಾಮದಲ್ಲಿ ತಂದೆ, ಆಮೆನ್. ತಿರುಗೊಂದಾವರ್ತಿ ಈ ವಾರದಲ್ಲಿ ನಾವು ದೇವರ ವಾಕ್ಯ ಧ್ಯಾನ ನೋಡಿಕೊಳ್ಳೋಣ. 10ನೇ ವಾಕ್ಯ, ಕೊಲೊಸ್ಸೆ 1:10 ನಾವು ಕಳೆದ ವಾರ ನೋಡಿಕೊಂಡಿದ್ದೇವೆ. ಆತನಿಗೆ ಯೋಗ್ಯರಾಗಿ ನಡೆದನಂತೆಯೇ ನೀವೆಲ್ಲ ಪ್ರಾರ್ಥನೆ ಮಾಡಿ ದೇವರಿಗೆ ಯೋಗ್ಯರಾಗಿ ನಡೆದುಕೊಳ್ಳುವುದಕ್ಕೆ ಪರಿಶುದ್ಧಾತ್ಮ ದೇವರು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ಒಂದು ವೇಳೆ ಯಾರಿಗಾದ್ರೂ ವಾಕ್ಯ ಕೇಳಿಸ್ಕೊಳ್ಳುವಾಗ ನಿಮಗೆ ಸರಿಯಾದ ಅದರ ಬಗ್ಗೆ ತಿಳುವಳಿಕೆ ಸಿಗದಿದ್ದರೆ ಅಥವಾ ಅರ್ಥವಾಗದೆ ದಯವಿಟ್ಟು ಕಾಲ್ ಮಾಡಿ. ನಾನು ಇನ್ನು ಹೆಚ್ಚಿನ ವಿಧದಲ್ಲಿ ನಿಮ್ಮೊಂದಿಗೆ ಆ ವಿಷಯದಲ್ಲಿ ಮಾತಾಡಲಿಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. ಹಾಗಾದ್ರೆ ಈ ವಾರ ನೋಡಿಕೊಳ್ಳುವಂತ ವಾಕ್ಯ ಭಾಗ ಏನಂತಂದ್ರೆ, ಆತನಿಗೆ ಯೋಗ್ಯರಾಗಿ ನಡೆದು. ಮುಂದಿನ ಭಾಗ ಹೇಳ್ತದೆ, ಎಲ್ಲಾ ವಿಧದಲ್ಲಿ ಆತನನ್ನ ಸಂತೋಷ ಪಡಿಸುವವರಾಗಿರಬೇಕೆಂತಲೂ. ದೇವರ ಪರಿಶುದ್ಧ ನಮಗೆ ಸ್ತೋತ್ರವಾಗ್ಲಿ. ಇವತ್ತು ನಾವು ನೋಡಿಕೊಳ್ಳುವಂತ ದೇವರ ವಾಕ್ಯ, ಯೇಸು ಸ್ವಾಮಿ ನಂಬಿದಂತ ನಾನು, ದೇವರ ಮಕ್ಕಳಾದ ನಾವುಗಳು ನಮ್ಮ ಜೀವಿತದ ಎಲ್ಲಾ ವಿಧದಲ್ಲಿಯೂ ನಾವು ದೇವರನ್ನು ಸಂತೋಷ ಪಡಿಸ್ಬೇಕು. ವಾಹ್, ದೇವರು ನಮಗೆ ಸ್ತೋತ್ರವಾಗ್ಲಿ. ಅರ್ಥ, ದೇವರು ನೀನು ಮಾಡುವಂತ ಪ್ರತಿಯೊಂದು ಕಾರ್ಯದಲ್ಲಿ ಆತನ ಸಂತೋಷ ಪಡುವಂತವನಾಗಿದ್ದಾನೆ. ಇವತ್ತು ನಮ್ಮ ಚಿಕ್ಕ ಮಕ್ಕಳನ್ನು ನೋಡಿಕೊಳ್ಳುವಾಗ ಆ ಮಕ್ಕಳು ನೋಡ್ತೇವಲ್ರಿ, ಅವ್ರು ಇಡುವಂತ ಒಂದೊಂದು ಹೆಜ್ಜೆ, ಅವ್ರು ಮಾತಾಡುವಂತ ಒಂದೊಂದು ಮಾತು, ಮಾಡುವಂತ ಚಿಕ್ಕ ಪುಟ್ಟ ಕಾರ್ಯಗಳು ನೋಡುವಾಗ ಎಷ್ಟು ನಮ್ಗೆ ಖುಷಿ ಆಗ್ತಾ ಇದೆ. ನನ್ನ ಮಗನು ಬೆಳೀತಾ ಇದ್ದಾನೆ, ಅವನಿಗೆ ಅರ್ಥ ಆಗ್ತಾ ಇದೆ, ಆತನ ಮಾತಿಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾನೆ. ವಾವ್, ದೇವರ ನಮಗೆ ಸ್ತೋತ್ರ. ದೇವರಿಗೆ ಸಂತೋಷವಾಗುವಂಥದ್ದು ನೀವು ಆತ್ಮಿಕ ಕಾರ್ಯಗಳಲ್ಲಿ ನಿಮ್ಮ ತೊಡಗಿಸಿಕೊಳ್ಳುವಾಗ, ನೀವು ಬೈಬಲ್ ಓದುವಾಗ, ನೀವು ಆರಾಧನೆ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ, ತೊದಲು ನುಡಿಯಿಂದ ಯೇಸು ಸ್ವಾಮಿ ಬಗ್ಗೆ ಯಾರೊಂದಿಗೆ ಹಂಚಿಕೊಳ್ಳುವಾಗ, ಯಾರಿಗಾದ್ರೂ ಕಷ್ಟದಲ್ಲಿರುವಾಗ ಅವ್ರ ಕಣ್ಣೀರು ಒರೆಸುವಾಗ, ವಾವ್, ದೇವರಿಗೆ ಸ್ತೋತ್ರ. ಕರ್ತನು ಎಲ್ಲ ವಿಷಯಗಳಲ್ಲಿ ಆತನು ಸಂತೋಷ ಪಡುವಂತನಾಗಿದ್ದಾನೆ. ಹಾಗಾದ್ರೆ ಇವತ್ತು ಪ್ರಾರ್ಥನೆಗೂ ಈ ವಾಕ್ಯಕ್ಕೆ ಏನು ಸಂಬಂಧ ಇದೆ? ನಿನ್ನ ಪ್ರಾರ್ಥನೆ ಹೇಗಿರ್ಬೇಕಂದ್ರೆ, ಹೇಗೆ ನಾನು ತಂದೆಯನ್ನ ಸಂತೋಷ ಪಡಿಸ್ಲಿ. ಫಿಲಿಪ್ಪಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನಗಳು ಒಂದು ವಾಕ್ಯ ಅದ್ಭುತವಾಗಿದೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸ್ರಿ, ಸಂತೋಷ ಪಡ್ರಿ ಎಂಬುದಾಗಿ ತಿರುಗಿ ನಿಮಗೆ ಹೇಳುತ್ತೇನೆ. ಪೌಲನು ಆ ಫಿಲಿಪಿಯವರಿಗೆ ಈ ಪತ್ರಿಕೆಯನ್ನು ಬರುವಾಗ ಸೆರೆಮನೆಯಲ್ಲಿ ಇದ್ದುಕೊಂಡು ಈ ಮಾತನ್ನು ಹೇಳ್ತಾ ಇದ್ದಾನೆ. ಪ್ರೇರಿತರೆ, ಅಲ್ಲಿ ಆತನ ತನ್ನ ಸಂತೋಷ ಹೇಳ್ಕೊಳ್ತಾ ಇಲ್ಲ, ಕರ್ತನಲ್ಲಿ, ಕ್ರಿಸ್ತನಲ್ಲಿ ಸಂತೋಷ ಪಡುವುದು ಕ್ರಿಸ್ತನನ್ನೇ ಸಂತೋಷ ಪಡಿಸುವಂತದ್ದಾಗಿದೆ. ಅರ್ಥ, ನಿಮ್ಮ ಜೀವನದ ಎಲ್ಲ ಪರಿಸ್ಥಿತಿಯಲ್ಲಿ ಕರ್ತನ ಮಹಿಮೆಗಾಗಿ ಜೀವಿಸುವಂಥದ್ದು. ಅನೇಕ ಸಾರಿ ನಮ್ಮ ಕಷ್ಟ, ಚಿಂತೆ, ದುಃಖಗಳು ಬರುವಾಗ ಅದರಿಂದ ಎಸ್ಕೇಪ್ ಆಗೋದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಿಮ್ಗೊಂದು ಮಾತು ಹೇಳ, ನಿಮ್ಮ ಜೀವಿತ ಹಾದು ಹೋಗುವಂತೆಲ್ಲ ಹೋರಾಟದಲ್ಲಿ ಇದರ ಮೂಲಕವಾಗಿ ಕರ್ತನಿಗೆ ಮಹಿಮೆ ಉಂಟಾಗುವುದು ಬಹಳ ಪ್ರಾಮುಖ್ಯ. ಶದ್ರಕ್, ಮೆಷಕ್, ಅಬೇದ್ನೆಗೋ ಬೆಂಕಿಯ ಬಾಯಲು ಹೋಗುವಾಗ್ಲೂ ಸಹ ಬೆಂಕಿಯನ್ನು ತಪ್ಪಿಸಿ ಎಂಬುದಾಗಿ ಕೇಳಿಲ್ಲ. ಅವರು ತಮ್ಮನ್ನ ಅದಕ್ಕೆ ಬಿಟ್ಟು ಕೊಟ್ಟರು. ನೋಡ್ಕೊಳ್ತೇವೆ ಎಂತ ದೊಡ್ಡ ಮಹಿಮೆ ಕಾರ್ಯ. ಅವ್ರು ಬಾಯಿ ತರೋದು ಸುವಾರ್ತೆಯನ್ನು ಸಾರಲಿಲ್ಲ, ಪ್ರಾರ್ಥನೆ ಮಾಡಲಿಲ್ಲ, ಆದರೆ ಆ ಸಮಸ್ಯೆವನ್ನ ಬಂದಿರುವಾಗ ಅದನ್ನು ಸ್ವೀಕಾರ ಮಾಡಿಕೊಂಡ್ರು. ಈ ದಿನ ನಿನ್ನ ಸಮಸ್ಯೆಯಲ್ಲಿ ಸುವಾರ್ತೆ ಇದೆ, ನಿನ್ನ ಸಮಸ್ಯೆಯಲ್ಲಿ ನಿನ್ನ ದೇವರು ಪ್ರಕಟಗೊಳ್ಳುವಾತನಾಗಿದ್ದಾನೆ. ಹೀಗಾಗಿ ಎಲ್ಲದರಲ್ಲಿ ಕರ್ತನನ್ನ ಸಂತೋಷ ಪಡಿಸ್ರಿ. ರೋಮಾಪುರ ಬರೆದ ಪತ್ರಿಕೆ 8:28, ಆತನ ಪ್ರೀತಿಸುವ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ನಮ್ಮ ಅನುಕೂಲಕ್ಕಾಗ್ತದೆ, ಅದ್ರ ಮೂಲಕ ಕರ್ತನಿಗೆ ಮಹಿಮೆ ಉಂಟಾಗ್ತದೆ. ಹೀಗಾಗಿ ಸಮಸ್ಯೆಯಿಂದ ಓಡ್ಬೇಡ್ರಿ, ಕರ್ತನ ಜೊತೆಯಲ್ಲಿ ನಡೆಯೋದಕ್ಕಾಗಿ ಪ್ರಯತ್ನ ಪಡ್ರಿ. ಸ್ವಾಮಿ, ನನಗೆ ಇವತ್ತು ಹಣದ ಕೊರತೆ ಇದೆ, ಅದರಲ್ಲಿ ನಾನು ನನ್ನ ಮಹಿಮೆ ಪಡಿಸ್ತೇನೆ. ಇವತ್ತು ನನಗೆ ಅನಾರೋಗ್ಯತೆ ಇದೆ, ಇದರಲ್ಲಿ ನಾನು ನಿನಗೆ ಮಹಿಮೆ ಪಡಿಸ್ತೇನೆ. ಅನೇಕ ಸಮಸ್ಯೆಗಳಿದೆ, ಇದರಲ್ಲಿ ನಿನ್ನ ಮಹಿಮೆ ಪಡಿಸ್ತೇನೆ. ಇದರಲ್ಲಿ ನಿನ್ನ ಚಿತ್ತ ಏನಿದೆ, ಇವತ್ತು ನಿನ್ನನ್ನು ನಾನು ಹೇಗೆ ಸಂತೋಷ ಪಡಿಸ್ತೇನೆ. ವಾವ್, ಎಲ್ಲ ವಿಷಯದಲ್ಲಿ ದೇವರನ್ನು ಹುಡುಕುವಂಥದ್ದು, ಎಲ್ಲ ವಿಷಯದಲ್ಲಿ ಕರ್ತನಿಗೆ ಮಹಿಮೆ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ, ಪ್ರಿಯ ದೇವರ ಮಕ್ಕಳೇ, ನಾವು ನಮ್ಮ ಸ್ವಂತ ಸ್ವತ್ತಲ್ಲ. ದೇವರು ಮೊದಲು ನಮ್ಮನ್ನು ಉಂಟು ಮಾಡಿದ್ದು ದೇವರೇ. ನಾವು ಪಾಪ ಮಾಡಿ ತಪ್ಪಿ ಹೋಗಿರುವಾಗ ತನ್ನ ಮಗನನ್ನೇ ನಮಗೋಸ್ಕರ ಕ್ರಯ ಕೊಟ್ಟು ನಿನ್ನನ್ನು ತಿರುಗಿ ಆತನ ಕೊಂಡುಕೊಂಡಿದ್ದಾನೆ. ಹಾಗಾದ್ರೆ ಈ ದಿನ ನಾವು ನಮ್ಮ ಸಂತೋಷ ಅಂತ ಬಂದ್ರೆ ಅಲ್ಲಿ ಸೈತಾನ ಪ್ರವೇಶ ಮಾಡ್ತಾನೆ.
ನನಗೆ ಅನುಕೂಲವಾಗಿರುವುದು, ನನಗೂ ಒಳ್ಳೇದನಿಸ್ತದೆ, ನನಗೆ ಸರಿ ಕಾಣುವುದು ನೀವು ಮಾಡುವುದಾದರೆ, ಮನುಷ್ಯನಿಗೆ ಸರಿ ಕಾಣುವಂತ ಒಂದೇ ಒಂದು ದಾರಿ ಕಟ್ಟ ಕಡೆಗೆ ಅದು ಮರಣವೇ ಎಂಬುದಾಗಿ ಜ್ಞಾನೋಕ್ತಿ ಬರೆದ ಪುಸ್ತಕದಲ್ಲಿ ನಾವು ದೇವರ ವಾಕ್ಯ ನೋಡಿಕೊಳ್ಳಲ್ವಾ? ಹಾಗಾದ್ರೆ ಇಲ್ಲಿವರೆಗೂ ನನ್ನ ಸಂತೋಷ, ಇಲ್ಲಿವರೆಗೂ ನನ್ನ ಆಸೆ ಆಕಾಂಕ್ಷೆ ಎಂಬುದಾಗಿ ಜೀವಿಸಿದ್ ನಾವು ಸಾಕು. ಇವತ್ತು ಎಲ್ಲ ವಿಧದಲ್ಲಿ ಕರ್ತನನ್ನ ಸಂತೋಷ ಪಡಿಸೋಣ. ದೇವರ ವಾಕ್ಯ ಹೇಳ್ತದೆ, ಕರ್ತನ ಸಂತೋಷವೇ ನನ್ನ ಫಲವಾಗಿದೆ. ಹಾಲೆಲೂಯ. ಈ ದಿವಸ ನಿನಗಿರುವಂತ ಪರಿಸ್ಥಿತಿಯಲ್ಲಿ ಅದರಿಂದ ಓಡೋಗ್ಲಿಕ್ಕೆ ಪ್ರಯತ್ನ ಪಡಬೇಡ್ರಿ. ಅದರಲ್ಲಿ ಇದ್ದುಕೊಂಡು ಕರ್ತನೆ, ನಾನು ನಿನ್ನಲ್ಲಿ ಸಂತೋಷಿಸ್ತೇನೆ, ನಿನ್ನಲ್ಲಿ ಆನಂದಿಸ್ತೇನೆ. ಪೌಲ ಸೀಲರು ಸೆರೆಮನೆಯಲ್ಲಿ ಸ್ತುತಿ ಪದಗಳನ್ನು ಹಾಡಿದ್ರಂತೆ. ಅಸ್ಥಿವಾರಗಳು ಕದರಿ ಹೋದು, ಸರಪಣಿಗಳು ಕಳಚಿ ಹೋದು, ಅವರಿಗೆ ಬಿಡುಗಡೆ ಆಯಿತು. ಅಷ್ಟು ಮಾತ್ರವಲ್ಲದೆ ಅದರ ಮೂಲಕ ಅಲ್ಲಿರುವಂತ ಅಧಿಕಾರಿಗೆ ಸುವಾರ್ತೆ ಸಿಕ್ತು. ಹಾಗಾದ್ರೆ ನಿನ್ನ ಕಷ್ಟ ನಿನ್ನ ಪಕ್ಕದ ಮನೆಯವರಿಗೆ ಸುವಾರ್ತೆ ಉಂಟು ಮಾಡ್ಬೋದು. ನಿನಗಿರುವಂತ ಹೋರಾಟ ನಿನ್ನ ಪಟ್ಟಣದ ಜನರಿಗೆ ಆಶೀರ್ವಾದ ತೆಗೆದುಕೊಂಡು ಬರ್ಬೋದು. ಹಾಗಾದ್ರೆ ಇವತ್ತು ಮಾಡ್ಬೇಕಾದ ನಾವು ಪ್ರಾರ್ಥನೆ ಏನ್ ಗೊತ್ತಾ? ನನಗಿರುವಂತ ಎಲ್ಲದರಲ್ಲಿ ನಾನು ಕರ್ತನನ್ನ ಸಂತೋಷ ಪಡುವುದಕ್ಕಾಗಿ ನಮ್ಮ ಜೀವಿತವನ್ನು ಬಿಟ್ಟುಕೊಡೋಣ. ಹಾಗಾದ್ರೆ ದೇವರ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಿ, ವಾಕ್ಯದ ಮೂಲಕ ಇವತ್ತು ಕಲಿತಾ ಇರುವಂತ ವಿಷಯ ಏನಂದ್ರೆ, ಎಂಥ ಪರಿಸ್ಥಿತಿಯಲ್ಲಿ ನನ್ನ ಮೂಲಕ ಕರ್ತನಿಗೆ ಸಂತೋಷ, ಕರ್ತನಿಗೆ ಮಹಿಮೆ ಉಂಟಾಗಲಿ. ಮೈ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯದ ಆಶೀರ್ವಾದ ಹೊಂದಿಕೊಳ್ಳುವ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ಪರಲೋಕ ತಂದೆ, ಈ 4ನೇ ಹಂತಕ್ಕಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ತಿರುಗಿ ನಾವು ನೋಡಿಕೊಳ್ತೇವೆ, ನಿನ್ನ ಚಿತ್ತದ ವಿಷಯದ ತಿಳುವಳಿಕೆ ತುಂಬಿಕೊಂಡವರಾಗಿ ಎಲ್ಲ ವಿಷಯದಲ್ಲಿ ನಿನ್ನನ್ನು ಸಂತೋಷ ಪಡಿಸುವಂಥದ್ದು. ಯೇಸು ನಾಮದಲ್ಲಿ ವಾಕ್ಯ ಕೇಳಿಸುವಂತ ಪ್ರತಿಯೊಬ್ಬರು ಎಂಥದ್ದೇ ಪರಿಸ್ಥಿತಿ ಇರ್ಬೋದು ಸ್ವಾಮಿ, ಅದರ ಒಳಗಡೆ ನೀನು ಸಂತೋಷ ಪಡುವಾಗ ಅವ್ರಿಗೆ ಅದರಿಂದ ಬಿಡುಗಡೆ ಆಗ್ತದೆ. ಯೇಸು ನಾಮದಲ್ಲಿ ಆ ಬಂಧನದಿಂದ ಬಿಡುಗಡೆ ಆಗೋದು ಮಾತ್ರವಲ್ಲ, ಅವರ ಮೂಲಕ ಅನೇಕ ಜನರಿಗೆ ಸುವಾರ್ತೆ, ಆತ್ಮರಕ್ಷಣೆ ಉಂಟಾಗಲಿ. ಹಾಗೆ ಮಾಡ್ತಿರೋದಕ್ಕಾಗಿ ಸ್ತೋತ್ರ. ಎಲ್ಲ ಮನೆಗೆ ಉಂಟಾಗಲಿ. ಯೇಸು ಕರ್ತನ ನಾಮದಲ್ಲಿ ಪ್ರಾರ್ಥನೆ ಕೇಳಿದ್ದೇನೆ, ಪರಲೋಕದ ನಮ್ಮ ತಂದೆ. ಆಮೇನ್. ಮೈ ಗಾಡ್ ಬ್ಲೆಸ್ ಯು. ದೇವರಿಗೆ